ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. NMMS ಎಕ್ಸಾಮ್ನಲ್ಲಿ ಪಾಸ್ ಆಗಬೇಕಂತ ನೀವು ನಿಶ್ಚಯ ಮಾಡಿದ್ದೀರಾ? ಹಾಗಾದರೆ ಈ ಒಂದು ವಿಡಿಯೋ ನಿಮಗಾಗಿ. ವಿದ್ಯಾರ್ಥಿಗಳೇ, ನಿಮ್ಮ ಈ ಒಂದು NMMS ಎಕ್ಸಾಮ್ ಏನಿದೆ, ಈ ಎಕ್ಸಾಮ್ನಲ್ಲಿ ನಿಮಗೆ ವಿಜ್ಞಾನಕ್ಕೆ ಸಂಬಂಧಿಸಿದಂಥ 35 ಪ್ರಶ್ನೆಗಳು ನಿಮಗೆ ಕೇಳಲಾಗುತ್ತೆ. ಸೊ ಆ 35 ಪ್ರಶ್ನೆಗಳಲ್ಲಿ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು, ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಹಾಗೂ ಭೌತಶಾಸ್ತ್ರ ಸಂಬಂಧಿಸಿದ ಪ್ರಶ್ನೆಗಳು ಇದ್ದೇ ಇರ್ತವೆ. ಸೊ ಆತ್ಮೀಯ ವಿದ್ಯಾರ್ಥಿಗಳು, 35 ಪ್ರಶ್ನೆಗಳಿದ್ರೂ ಕೂಡ ಆ 35 ಪ್ರಶ್ನೆಗಳನ್ನು ನೀವು ಸ್ಕೋರ್ ಮಾಡಿದ್ದೆ ಆದಲ್ಲಿ ನಿಮ್ಮ NMMS ಎಕ್ಸಾಮ್ ಒಂದು ಕ್ವಾಲಿಫೈ ಆಗಲಿಕ್ಕೆ ಬಹಳ ಈಸಿ ಆಗುತ್ತೆ. ವಿದ್ಯಾರ್ಥಿಗಳು, ಈ ಒಂದು ವಿಡಿಯೋದಲ್ಲಿ ನಾವು ವಿಶೇಷವಾಗಿ ಜೀವಶಾಸ್ತ್ರದಲ್ಲಿ ಬರಬಹುದಾದ ಅತ್ಯಂತ ಪ್ರಮುಖ 15 ಪ್ರಶ್ನೆಗಳನ್ನು ಇಟ್ಕೊಂಡು ನಿಮ್ಮೊಂದಿಗೆ ನಾವು ಡಿಸ್ಕಸ್ ಅನ್ನ ಮಾಡ್ತಾ ಹೋಗ್ತೀವಿ. ಸೊ ಈ ಒಂದು ವಿಡಿಯೋ ನೀವು ಪರೀಕ್ಷೆಗಿಂತ ಮುಂಚೆ ನೋಡಲೇಬೇಕಾಗಿರುವಂತಹ ವಿಡಿಯೋ. ಸೊ ಬನ್ನಿ ನೋಡ್ತಾ ಹೋಗೋಣ. 15 ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ. ಪ್ರತಿಯೊಂದು ಪ್ರಶ್ನೆಗೆ ಕೂಡ ನಾನು ಪ್ರಶ್ನೆ ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತೀನಿ. ಕಾಮೆಂಟ್ ಬಾಕ್ಸ್ ನಲ್ಲಿ ಆನ್ಸರ್ ಅನ್ನು ಕೊಡಿ. ಜೊತೆಯಲ್ಲಿ ಒಟ್ಟು 15 ಪ್ರಶ್ನೆಗಳಿಗೆ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ ಅದನ್ನು ಕೂಡ ಹೇಳಿ ಅಂತ ಹೇಳ್ತಾ, ಸೊ ಬನ್ನಿ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ವಿಶೇಷವಾಗಿ NMMS ಪರೀಕ್ಷೆಗೆ ತಯಾರಿಸಿರುವಂತಹ ಪ್ರಶ್ನೆಗಳು. ಈ ಪ್ರಶ್ನೆಗಳು ಕಳೆದ ಸಾಕಷ್ಟು NMMS ಎಕ್ಸಾಮ್ ನಲ್ಲಿ ಕೇಳಿರುವಂತಹ ಪ್ರಶ್ನೆಗಳೇ ಇವೆ. ಸೊ ಒಂದನೇ ಪ್ರಶ್ನೆ ಏನಿದೆ ಅಂದ್ರೆ, ವಿಶೇಷವಾಗಿ ಈ 15 ಪ್ರಶ್ನೆಗಳು ಸಂತಾನೋತ್ಪತ್ತಿ ಮೇಲೆ ಬರ್ತವೆ. ಸೊ ಸಂತಾನೋತ್ಪತ್ತಿ ನಿಮ್ಮ ಸಿಲೆಬಸ್ಗೆ ಇದೆ ಇದು. ಸೊ ಒಂದನೇ ಪ್ರಶ್ನೆ, ಹೈಡ್ರಾದಲ್ಲಿ ಕಂಡುಬರುವಂತ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನ ಯಾವುದು? ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಹೈಡ್ರಾದಲ್ಲಿ ಕಂಡುಬರುವಂತ ಅಲೈಂಗಿಕ ಸಂತಾನೋತ್ಪತ್ತಿ ವಿಧ ಯಾವುದು ಅಂತ ಕೇಳಿದ್ದಾರೆ. ನಿಮಗೆ ಒಂದಿಷ್ಟು ಕ್ಲೂ ಕೊಡಬೇಕಾದ್ರೆ, ಹೈಡ್ರಾದಲ್ಲಿ ನಡೆಯುವಂಥ ಒಂದು ಸಂತಾನೋತ್ಪತ್ತಿ ಅಲೈಂಗಿಕ ಅಂದರೆ ಇಲ್ಲಿ ಹೆಣ್ಣು ಮತ್ತು ಗಂಡು ಜೀವಿಗಳು ಇಲ್ಲಿ ಪಾಲ್ಗೊಳ್ಳೋದಿಲ್ಲ. ಇಲ್ಲಿ ಏನಾಗುತ್ತೆ, ಲಿಂಗಾಣುಗಳ ಸಂಯೋಗ ಆಗೋದಿಲ್ಲ ಅಂತ ನಾವು ಹೇಳ್ತೀವಿ. ಸೊ ಆಪ್ಷನ್ ಏನಿದೆ ಅಂದರೆ ದ್ವಿದಳ ಅಥವಾ ವಿದಳನ ಅಂತ ಹೇಳ್ತೀವಿ. ದ್ವಿವಿದಳನ ಅಂತ ಆಗಬೇಕು, ಅಲ್ಲಿ ವೀಕ್ ಹೋಗಿದೆ. ಆಪ್ಷನ್ ಎ ದ್ವಿವಿದಳನ, ಆಪ್ಷನ್ ಬಿ ಮೊಗ್ಗುವಿಕೆ, ಆಪ್ಷನ್ ಸಿ ತುಂಡಾಗುವಿಕೆ, ಆಪ್ಷನ್ ಇ ಬೀಜಕಗಳ ಉತ್ಪತ್ತಿ. ಸೊ ಆತ್ಮೀಯ ವಿದ್ಯಾರ್ಥಿಗಳ, ಹೈಡ್ರಾದಲ್ಲಿ ಕಂಡುಬರುವಂಥ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನ ಯಾವುದು? ಆಪ್ಷನ್ ಎ ದ್ವಿವಿದಳನ, ಆಪ್ಷನ್ ಅ ಅಂತ ಇದೆ, ಆಪ್ಷನ್ ಆ ಮೊಗ್ಗುವಿಕೆ, ಆಪ್ಷನ್ ಇ ತುಂಡಾಗುವಿಕೆ, ಆಪ್ಷನ್ ಇ ಬೀಜಕಗಳ ಉತ್ಪತ್ತಿ. ಸೊ ಹೈಡ್ರಾದಲ್ಲಿ ಕಂಡುಬರುವಂಥ ಅಲೈಂಗಿಕ ಸಂತಾನೋತ್ಪತ್ತಿ ವಿಧಾನ ಯಾವುದು ಅಂತ ಹೇಳಿ. ಸೊ ಆತ್ಮೀಯ ವಿದ್ಯಾರ್ಥಿಗಳ ಆನ್ಸರ್ಸ್ ಅನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ. ಸೊ ಇಲ್ಲಿ ಏನಿದೆ, ಹೈಡ್ರಾದಲ್ಲಿ ಯಾವ ರೀತಿ ಸಂತಾನೋತ್ಪತ್ತಿ ಆಗುತ್ತೆ ಅಂದ್ರೆ, ಹೈಡ್ರಾದ ಮೇಲ್ಮೈ ಭಾಗದಲ್ಲಿ ಒಂದು ಚಿಕ್ಕ ಮೊಗ್ಗು ಉಂಟಾಗ್ತದೆ. ಆ ಒಂದು ಮೊಗ್ಗು ಏನಾಗುತ್ತೆ, ಕ್ರಮೇಣವಾಗಿ ಬೆಳೀತಾ ಒಂದು ಮರಿ ಹೈಡ್ರವಾಗಿ ಬೆಳೀತದೆ. ಅಂದ್ರೆ ಉತ್ತರ ಯಾವ್ದಾಗುತ್ತೆ? ಉತ್ತರ ಮೊಗ್ಗುವಿಕೆ ಅಂತ. ಅಂದ್ರೆ ಹೈಡ್ರಾದ ಮೇಲ್ಮೈ ಭಾಗದಲ್ಲಿ ಒಂದು ಚಿಕ್ಕ ಮೊಗ್ಗು ಬೆಳೀತಾ ಮುಂದೆ ಏನಾಗುತ್ತೆ, ಒಂದು ಮರಿ ಹೈಡ್ರವಾಗಿ ಅಲ್ಲಿ ಏನಾಗುತ್ತೆ, ಬೆಳೀತದೆ ಅಂತ ಹೇಳ್ತೀವಿ. ಸೊ ಇದು ಒಂದು. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಆತ್ಮೀಯ ವಿದ್ಯಾರ್ಥಿಗಳ, ಎರಡನೇ ಪ್ರಶ್ನೆ ಏನಿದೆ ಅಂದ್ರೆ, ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗದ ಕ್ರಿಯೆಯನ್ನ ಹೀಗೆ ಅನ್ನುತ್ತಾರೆ ಅಂತ ಇದೆ. ಸೊ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗ ಕ್ರಿಯೆ. ಸೊ ಗಂಡು ಲಿಂಗಾಣು ಅಂದ್ರೆ ನಾವು ವೀರ್ಯಾಣು ಅಂತ ಹೇಳ್ಬೋದು. ಹೆಣ್ಣು ಲಿಂಗಾಣು ಅಂತ ಬಂದಾಗ ನಾವು ಅಂಡಾಣು ಅಂತ ಹೇಳ್ಬೋದು. ಸೊ ಈ ಎರಡು ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗ ಆಗುವಂತ ಕ್ರಿಯೆಯನ್ನ ನಾವು ಏನಂತ ಕರಿತೀವಿ ಅಂತ ಇದೆ. ಆಪ್ಷನ್ ಎ ಏನಿದೆ ಅಂದ್ರೆ ಗರ್ಭಧಾರಣೆ ಅಂತ ಕರಿತೀವಿ. ಆಪ್ಷನ್ ಬಿ ಏನಿದೆ ಅಂದ್ರೆ ಪರಾಗ ಸ್ಪರ್ಶ ಅಂತ ಕರಿತೀವಿ. ಆಪ್ಷನ್ ಸಿ ಅಂದ್ರೆ ಆಪ್ಷನ್ ಇ ಸಂತಾನೋತ್ಪತ್ತಿ ಇದೆ. ಇನ್ನು ಆಪ್ಷನ್ ಡಿ ಏನ್ ಹೇಳುತ್ತೆ ಅಂದ್ರೆ ರೂಪಾಂತರ ಅಂತ ಹೇಳುತ್ತೆ. ಸೊ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಒಂದು ಸಂಯೋಗ ಕ್ರಿಯೆ ಅಂತ. ಸೊ ಗಂಡು ಲಿಂಗಾಣು ಅಂತ ಬಂದಾಗ ಈ ರೀತಿಯ ಒಂದು ನಾವೇನ್ ಮಾಡ್ತೀವಿ, ವೀರ್ಯಾಣು ಅಂತ ಹೇಳ್ತೀವಿ. ಹೆಣ್ಣು ಲಿಂಗಾಣು ಅಂತ ಬಂದಾಗ ಈ ರೀತಿಯ ಒಂದು ಅಂಡಾಣು. ಸೊ ಈ ಒಂದು ಅಂಡಾಣು ಮತ್ತೆ ಈ ಒಂದು ವೀರ್ಯಾಣುಗಳ ಒಂದು ಸಂಯೋಗ ಕ್ರಿಯೆಗೆ ಏನಂತ ಕರಿತೀವಿ ಅಂತ ಪ್ರಶ್ನೆ ಇದೆ. ಆನ್ಸರ್ಸ್ ಅನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿ. ಸೊ ಯಾವುದು? ಗರ್ಭಧಾರಣೆ, ಪರಾಗಸ್ಪರ್ಶ, ಸಂತಾನೋತ್ಪತ್ತಿ, ರೂಪಾಂತರ. ಸರಿಯಾದ ಉತ್ತರವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ, ಸೊ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಗರ್ಭಧಾರಣೆ ಅಥವಾ ಫರ್ಟಿಲೈಸೇಷನ್ ಅಂತ ನಾವು ಹೇಳ್ತೀವಿ. ಕ್ವಶನ್ ನಂಬರ್ 3. ಸೊ ಕ್ವಶನ್ ನಂಬರ್ 3 ಏನ್ ಹೇಳುತ್ತೆ ಅಂದ್ರೆ, ವೃಷಣಗಳು ಉತ್ಪತ್ತಿ ಮಾಡುವ ಹಾರ್ಮೋನ್ ಯಾವುದು? ವೃಷಣಗಳು ಉತ್ಪತ್ತಿ ಮಾಡುವಂತ ಹಾರ್ಮೋನ್ ಯಾವುದು? ಆಪ್ಷನ್ ಎ ಈಸ್ಟ್ರೋಜನ್ ಮಾಡುತ್ತಾ, ಆಪ್ಷನ್ ಬಿ ಇನ್ಸುಲಿನ್ ಮಾಡುತ್ತಾ, ಆಪ್ಷನ್ ಸಿ ಟೆಸ್ಟೋಸ್ಟೆರಾನ್ ಮಾಡುತ್ತಾ, ಆಪ್ಷನ್ ಡಿ ಆಡ್ರೆನಲಿನ್ ಮಾಡುತ್ತಾ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವೃಷಣಗಳು ಉತ್ಪತ್ತಿ ಮಾಡುವಂತ ಹಾರ್ಮೋನ್ ಯಾವುದು? ಸೊ ಈ ವೃಷಣಗಳು ಉತ್ಪತ್ತಿ ಮಾಡುವಂತ ಹಾರ್ಮೋನ್ ಏನಿದೆ, ಸೊ ಇದು ಈ ಒಂದು ಬಾಲಕರು ಒಂದು ಕಿಶೋರರಾಗುವಾಗ ಅಲ್ಲಿ ಏನಾಗುತ್ತೆ, ಧ್ವನಿಯಲ್ಲಿ ಬದಲಾವಣೆಯನ್ನು ಉಂಟು ಮಾಡ್ತದೆ, ವೀರ್ಯಾಣುಗಳ ಉತ್ಪಾದನೆಯನ್ನು ಉಂಟು ಮಾಡ್ತದೆ. ಈ ಒಂದು ವೃಷಣಗಳಲ್ಲಿ ಉತ್ಪತ್ತಿ ಮಾಡುವಂತ ಹಾರ್ಮೋನು. ಮುಖದ ಮೇಲೆ ಮೀಸೆಗಳು ಮೂಡುವಿಕೆ ಉಂಟಾಗುತ್ತೆ.
ಹೌದಾ? ಸೊ ಈ ರೀತಿ ಏನಾಗುತ್ತೆ ಅಂದರೆ ಈ ಒಂದು ಲೈಂಗಿಕ ಲಕ್ಷಣಗಳು ಉಂಟಾಗುವ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಸೊ ವೃಷಣಗಳು ಉತ್ಪತ್ತಿ ಮಾಡುವಂಥ ಒಂದು ಹಾರ್ಮೋನ್ ಯಾವುದು ಅಂತ ಒಂದು ಪ್ರಶ್ನೆ ಇದೆ. ನಿಮ್ಮ ಪ್ರಶ್ನೆಯನ್ನು ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ ಯಾವ್ದು ಹೇಳ್ತೀವಿ? ಟೆಸ್ಟೋಸ್ಟೆರಾನ್ ಅಂತ ಹೇಳ್ತೀವಿ. ಸೊ ಟೆಸ್ಟೋಸ್ಟೆರಾನ್ ಒಂದು ಲೈಂಗಿಕ ಹಾರ್ಮೋನ್ ಅಂತ ಕರಿತೀವಿ. ಇದು ಬಾಲಕರಲ್ಲಿ ಲೈಂಗಿಕ ಲಕ್ಷಣಗಳು ಕಿಶೋರಾವಸ್ಥೆಗೆ ಬಂದಾಗ, ಯುವಕ ಅವಸ್ಥೆಗೆ ಬಂದಾಗ ಅಲ್ಲೇನಾಗುತ್ತೆ ಅಂದರೆ ಈ ಒಂದು ಲೈಂಗಿಕ ಲಕ್ಷಣಗಳು ಉಂಟು ಮಾಡುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ ಅಂತ ಹೇಳ್ತೀವಿ. ಬನ್ನಿ ನೋಡ್ತಾ ಹೋಗೋಣ ಮುಂದಿನ ಒಂದು ಪ್ರಶ್ನೆ. ಈಗ ಅಮೀಬಾದಲ್ಲಿ ಸಂತಾನೋತ್ಪತ್ತಿಯು ಈ ಕೆಳಗಿನ ಯಾವ ವಿಧಾನದಿಂದ ನಡೀತದೆ ಅಂತ ಪ್ರಶ್ನೆ ಇದೆ. ಅಮೀಬಾದಲ್ಲಿ ಸಂತಾನೋತ್ಪತ್ತಿ ಕೆಳಗಿನ ಯಾವ ವಿಧಾನದಿಂದ ನಡೀತದೆ? ಸೊ ಆಪ್ಷನ್ ಎ ಇದೆ ಬಹುವಿದಳನ ಅಂತ, ಆಪ್ಷನ್ ಬಿ ದ್ವಿವಿದಳನ, ಆಪ್ಷನ್ಸ್ ಇ ಮೊಗ್ಗುವಿಕೆ ಅಂತ ಆಗಲಿ ಮೊಗ್ಗುವಿಕೆ, ಆಪ್ಷನ್ ಇ ಲೈಂಗಿಕ ಸಂತಾನೋತ್ಪತ್ತಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಅಮೀಬಾ ಅಂತ ಏನಿದೆ, ಸೊ ಅಮೀಬಾದಲ್ಲಿ ವಿದಳನ ಹೇಗಾಗುತ್ತೆ ಅಥವಾ ಸಂತಾನೋತ್ಪತ್ತಿ ಆಗುತ್ತೆ ಅಂತ ಈ ಒಂದು ಚಿತ್ರವನ್ನು ಗಮನಿಸ್ತಾ ಹೋಗಿ ಯಾವ ರೀತಿ ಸಂತಾನೋತ್ಪತ್ತಿ ಆಗುತ್ತೆ ಒಂದಿಷ್ಟು ನಿಮಗೆ ಐಡಿಯಾ ಬರ್ಬೋದು. ಸೊ ಈ ಒಂದು ಅಮೀಬಾ ಏನಾಗುತ್ತೆ ಅಂದರೆ ಮೊದಲು ಕ್ರಮೇಣವಾಗಿ ತನ್ನ ದೇಹದಲ್ಲಿ ವಿಭಜನೆ ಆಗ್ತಾ ಹೋಗುತ್ತೆ. ಇದಾದ ನಂತರ ವಿಭಜನೆಗೊಂಡ ನಂತರ ಅವು 2 ಮರಿ ಅಮೀಬಾಗಳಾಗಿ ವಿಭಜನೆ ಆಗುತ್ತೆ ಅಂತ ಹೇಳ್ತೀವಿ. ಸೊ ಇದನ್ನು ನೋಡ್ತಾ ಹೋದಾಗ ಒಂದು ಅಮೀಬಾ ಏನಾಗ್ತಾ ಇದೆ, 2 ಮರಿ ಅಮೀಬಾಗಳಾಗಿ ವಿಭಜನೆ ಆಗ್ತಾ ಇದೆ. ಹಾಗಾದರೆ ಸರಿಯಾದ ಉತ್ತರವನ್ನು ಹೇಳುವಂಥ ಪ್ರಯತ್ನ ಮಾಡಿ. ಯಾವುದು? ಬಹುವಿದಳನ, ದ್ವಿವಿದಳನ, ಮೊಗ್ಗುವಿಕೆನ, ಲೈಂಗಿಕ ಸಂತಾನೋತ್ಪತ್ತಿ. ಸೊ ಆತ್ಮೀಯ ವಿದ್ಯಾರ್ಥಿಗಳ ಸರಿಯಾದ ಉತ್ತರ ಯಾವುದು ಅಂದರೆ ತಾವಿಲ್ಲಿ ಚಿತ್ರದಲ್ಲಿ ಗಮನಿಸಿದ್ರಿ, ಅದು ಯಾವುದು ಅಂದರೆ ದ್ವಿವಿದಳನ ಅಥವಾ ಬೈನರಿ ಫಿಸನ್ ಅಂತ ನಾವು ಕರಿತೀವಿ. ಸೊ ಆತ್ಮೀಯ ವಿದ್ಯಾರ್ಥಿಗಳ ನೆಕ್ಸ್ಟ್ ಪ್ರಶ್ನೆ ಯಾವುದು ಅಂದರೆ ಕೆಳಗಿನವುಗಳಲ್ಲಿ ಯಾವುದು ಹೆಣ್ಣು ಸಂತಾನೋತ್ಪತ್ತಿಯ ಅಂಗ ಅಲ್ಲ ಅಂತ ಇದೆ. ಇದು ನೆಗೆಟಿವ್ ಟೈಪ್ ಆಗಿರುವಂಥ ಒಂದು ಪ್ರಶ್ನೆ ಇದೆ. ಯಾವುದು ಹೆಣ್ಣು ಸಂತಾನೋತ್ಪತ್ತಿಯ ಅಂಗ ಅಲ್ಲ ಅಂತ ಇದ್ದಾರೆ? ಆಪ್ಷನ್ ಎ ಅಂಡಾಶಯ, ಆಪ್ಷನ್ ಬಿ ಗರ್ಭಾಶಯ, ಆಪ್ಷನ್ ಇ ಅಂಡನಾಳ, ಆಪ್ಷನ್ ಇ ವೃಷಣ ಅಂತ ಹೇಳಿ. ನೋಡಿ, ಈ ಹೆಣ್ಣು ಸಂತಾನೋತ್ಪತ್ತಿಯ ಅಂಗ ಅಲ್ಲ ಅಂತ. ವೃಷಣ ಅಂದರೆ ನಾವು ಟೆಸ್ಟಿಸ್ ಅಂತ ನಾವು ಹೇಳ್ತೀವಿ. ಸೊ ಟೆಸ್ಟಿಸು, ವೃಷಣ ಇದು ಪುರುಷರಲ್ಲಿ ಕಂಡು ಬರುವಂಥದ್ದು ಒಂದು ರಚನೆ ಇದೆ. ಇದು ನಮಗೆ ಕ್ಲಿಯರ್ ಆಗಿ ಗೊತ್ತಿದೆ. ಸೊ ಆದ್ದರಿಂದ ಈ ಒಂದು ಟೆಸ್ಟಿಸ್ ಏನಿದೆ ಇದು ಒಂದು ಹೆಣ್ಣು ಸಂತಾನೋತ್ಪತ್ತಿಯ ಭಾಗ ಅಲ್ಲ ಅಂತ ನಾವು ಹೇಳ್ತೀವಿ, ವೃಷಣ. ಅದನ್ನು ಹೊರತುಪಡಿಸಿದರೆ ನೋಡಿ, ಅಂಡಾಶಯ ಏನಿದೆ, ಅಂಡಾಶಯ ಅಂದರೆ ಏನು? ಸೊ ಅಂಡಾಶಯ ನೋಡ್ರಿ, ಅಂಡಾಶಯ ಏನು ಮಾಡ್ತದೆ? ಅಂಡಾಣುಗಳನ್ನು ಉತ್ಪತ್ತಿ ಮಾಡ್ತದೆ. ಅಂಡಾಣುಗಳನ್ನು ಉತ್ಪತ್ತಿ ಮಾಡುವಂಥದ್ದು ಒಂದು ಜೊತೆ ಅಂಡಾಶಯ ನಮ್ಗೆ ಕಾಣ್ತವೆ. ಗರ್ಭಾಶಯ ಅಂದರೆ ಈ ಒಂದು ವೀರ್ಯಾಣು ಮತ್ತು ಅಂಡಾಣುಗಳು ಸಂಯೋಗ ಹೊಂದಿ ಒಂದು ಯುಗ್ಮಜ ಉಂಟಾದಾಗ ಅದು ಗರ್ಭಾಶಯದಲ್ಲಿ ಅದೇನು ಭ್ರೂಣ ರೂಪದಲ್ಲಿ ಬೆಳೀತದೆ. ಅಂಡನಾಳ ಅಂತ ಬಂದಾಗ ಅಂಡವು ಅಂಡಾಶಯದಿಂದ ಗರ್ಭಾಶಯವನ್ನು ತಲುಪಲಿಕ್ಕೆ ಇರುವಂಥ ಒಂದು ನಾಳ ಏನಿದೆ ಅಂದರೆ ಅಂಡನಾಳ ಅಂತ ನಾವು ಕರಿತೀವಿ. ಸೊ ವೃಷಣ ಏನಿದೆ ಒಂದು ಪುರುಷ ಸಂತಾನೋತ್ಪತ್ತಿಯ ಅಂಗವಾಗಿದೆ. ಇದು ಕ್ಲಿಯರ್ ಆಯಿತು. ನೋಡಿ, ನಾವು ಯಾವ ರೀತಿ ಪ್ರಶ್ನೆಗಳನ್ನು ಚೆಕ್ ಮಾಡ್ತಾ ಒಂದಿಷ್ಟು ಮಾಹಿತಿಯನ್ನು ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಇದು ನಿಮಗೆ ಒಂದು ಎಕ್ಸಾಮನ್ನು ಕ್ಲಿಯರ್ ಮಾಡುವ ನಿಟ್ಟಿನಲ್ಲಿ ಬಹಳಷ್ಟು ಉಪಯೋಗ ಆಗುತ್ತೆ ಅಂತ ಹೇಳ್ತಾ. ಸೊ ಆತ್ಮೀಯ ವಿದ್ಯಾರ್ಥಿಗಳ ಮುಂದಿನ ಒಂದು ಪ್ರಶ್ನೆ ಇಲ್ಲಿ ಫಲಿತ ಅಂಡವನ್ನು ಹೀಗೆಂದು ಕರೆಯುತ್ತಾರೆ. ಫಲಿತ ಅಂಡ ಅಂದರೆ ಒಂದು ಅಂಡಾಣು ಇದೆ. ಸೊ ಅಂಡಾಣುವಿಗೆ ಈ ಒಂದು ವೀರ್ಯಾಣು, ಸೊ ಈ ಒಂದು ವೀರ್ಯಾಣು ಅಂಡಾಣುವಿನೊಂದಿಗೆ ಸಂಯೋಗ ಹೊಂದುತ್ತದೆ. ಈ ರೀತಿ ಸಂಯೋಗ ಹೊಂದಿದಾಗ ಇದನ್ನು ನಾವೇನಂತ ಹೇಳ್ತೀವಿ? ಫಲಿತ ಅಂಡ ಅಂತ ಕರಿತೀವಿ. ಏನಂತ ಕರಿತೀವಿ ವಿದ್ಯಾರ್ಥಿಗಳೇ? ಫಲಿತ ಅಂಡ. ಸೊ ಫಲಿತ ಅಂಡವನ್ನು ನಾವು ಹೀಗೂ ಕರಿಬೋದು. ಹೇಗೆ? ಅದನ್ನು ಭ್ರೂಣ ಅಂತ ಕರಿತೀರಾ, ಅದನ್ನು ಯುಗ್ಮಜ ಅಥವಾ ಜೈಗೋಟ್ ಅಂತ ಕರಿತೀರಾ, ಅದನ್ನು ಮೊಟ್ಟೆ ಅಂತ ಕರಿತೀರಾ, ಅದನ್ನು ಲಿಂಗಾಣು ಅಂತ ಕರಿತೀರಾ. ಸೊ ಫಲಿತ ಅಂಡವನ್ನು ಹೀಗೂ ಕರಿಬೋದು ಅಂತ ಇದೆ. ಸೊ ಏನಂತ ಕರಿತೀವಿ ಅಂದರೆ ಅದನ್ನು ನಾವು ಯುಗ್ಮಜ ಅಂತ ಕರಿತೀವಿ. ಏನಂತ ಕರಿತೀವಿ? ಯುಗ್ಮಜ ಅಥವಾ ಜೈಗೋಟ್ ಅಂತ ಕರಿತೀವಿ. ಇದೇ ಒಂದು ಯುಗ್ಮಜ ಅಥವಾ ಜೈಗೋಟು ನಿರಂತರವಾದ ಒಂದು ಜೀವಕೋಶದ ವಿಭಜನೆ ಆಗ್ತಾ ಹೋದ ಹಾಗೆ ಒಂದು ಜೀವಕೋಶಗಳ ಒಂದು ಉಂಡೆ ಆಗುತ್ತೆ. ಅದನ್ನು ನಾವು ಭ್ರೂಣ ಅಂತ ಕರಿತೀವಿ. ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿರುವಂಥ ವ್ಯತ್ಯಾಸ ನಿಮಗೆ ಗೊತ್ತಿದ್ದರೆ ಸಾಕಾಗುತ್ತೆ ಅಂತ ಹೇಳ್ತಾ ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಕಪ್ಪೆಗಳಲ್ಲಿ ಗರ್ಭಧಾರಣೆಯು ಎಲ್ಲಿ ನಡೀತದೆ ಅಂತ ಇದೆ. ಕಪ್ಪೆಗಳಲ್ಲಿ ಗರ್ಭಧಾರಣೆ ಎಲ್ಲಿ ನಡೀತದೆ? ಆಪ್ಷನ್ ಎ ಹೆಣ್ಣು ಕಪ್ಪೆಯ ದೇಹದ ಒಳಗಡೆ ನಡೆಯುತ್ತಾ, ನೀರಿನಲ್ಲಿ ದೇಹದ ಹೊರಗಡೆ ನಡೆಯುತ್ತಾ, ನೆಲದ ಮೇಲೆ ನಡೆಯುತ್ತಾ, ಮರದ ಮೇಲೆ ನಡೆಯುತ್ತಾ ಅಂತ. ಸೊ ಕಪ್ಪೆಗಳಲ್ಲಿ ಗರ್ಭಧಾರಣೆ ಎಲ್ಲಿ ನಡೀತದೆ? ಮರದ ಮೇಲೆ ನಡೆಯುತ್ತೆ ಅಂದರೆ ಕೇವಲ ಮರದಲ್ಲಿ ಮಾತ್ರ ಕಪ್ಪೆಗಳು ಕಂಡು ಬರ್ತಾವ ಅಂದರೆ ಇಲ್ಲ. ಹಾಗಾದರೆ ಆಪ್ಷನ್ ಇ ಸರಿಯಲ್ಲ. ನೆಲದ ಮೇಲೆ ನಡೆಯುತ್ತಾ ಅಂತ ಒಂದು ಪ್ರಶ್ನೆ ಬಂದಾಗ ಇಲ್ಲಿ ಕಪ್ಪೆಗಳು ನೆಲ ಮತ್ತು ನೀರು ಎರಡರಲ್ಲಿ ಕಂಡು ಬರೋದ್ರಿಂದ ಸಾಧ್ಯತೆ ಎರಡರಲ್ಲೂ ಇದೆ. ಸೊ ಅದಕ್ಕಾಗಿ ಆಪ್ಷನ್ ಇ ಏನಿದೆ ಇದು ಕೂಡ ತಪ್ಪು. ಇನ್ನು ನೀರಿನಲ್ಲಿ ದೇಹದ ಹೊರಗಡೆ ಮತ್ತು ಹೆಣ್ಣು
ಕಪ್ಪೆ ದೇಹದ ಒಳಗಡೆ ಅಂತ ಎರಡು ಆಪ್ಷನ್ಸ್ಗಳು ಬರ್ತವೆ. ಸೊ ಎರಡು ಆಪ್ಷನ್ಸ್ ಅನ್ನು ಬಂದಾಗ ನೋಡಿ, ಈ ರೀತಿ ನೀವು ಆನ್ಸರ್ಸ್ ಮಾಡುವಾಗ ಯಾವುದು ಅಲ್ಲ ಮೊದಲನ್ನ ಡಿಲೀಟ್ ಮಾಡಿದರೆ ಈಗ ಎರಡು ಮಾತ್ರ ಉಳಿತು. ಆ ಎರಡನ್ನು ನೋಡ್ತಾ ಹೋದಾಗ ನೀವು ಈ ಕಪ್ಪೆಗೆ ಸಂಬಂಧಿಸಿದಂಥ ಸಂತಾನೋತ್ಪತ್ತಿಗೆ ಸಂಬಂಧಿಸಿದ ಅಧ್ಯಯನ ಮಾಡಿದ್ದೇ ಅದಲ್ಲಿ ಖಂಡಿತವಾಗಿ ನಿಮ್ಗೆ ಗೊತ್ತಿರ್ತದೆ. ಈ ಒಂದು ಸಂತಾನೋತ್ಪತ್ತಿ ಗರ್ಭಧಾರಣೆ ಏನಾಗುತ್ತೆ, ದೇಹದ ಹೊರಗಡೆ ಆಗುತ್ತೆ, ವಿಶೇಷವಾಗಿ ನೀರಿನಲ್ಲಿ ಅಂತ ನಾವು ಹೇಳ್ತೀವಿ. ಸೊ ಇದು ನಮಗೆ ಕ್ಲಿಯರ್ ಆಗುವಂಥದ್ದು ಇದೆ. ಸೊ ಈ ರೀತಿ ನಾವೇನು ಮಾಡಬೇಕಾಗತ್ತೆ ಅಂದರೆ ಎಕ್ಸಾಮ್ನಲ್ಲಿ ಡಿಲಿಷನ್ ಮೆಥಡ್ ಅಂತ ಹೇಳ್ತೀವಿ. ಯಾವುದು ಅಲ್ಲ ಎಂಬುದನ್ನು ಗುರುತಿಸ್ಕೊಂಡು ಇರುವಂಥ ಒಂದು ಆಪ್ಷನ್ನಲ್ಲಿ ಸರಿಯಾದ ಉತ್ತರವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಕ್ವಶನ್ ನಂಬರ್ 8. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಕ್ವಶನ್ ನಂಬರ್ 8 ಏನು ಹೇಳುತ್ತೆ ಅಂದರೆ, ಕುರಿ ಡಾಲಿ, ಒಂದು ಡಾಲಿ, ಕುರಿಯ ಹೆಸರು ಡಾಲಿ ಅಂತ ಇದೆ. ಅದು ಯಾವುದಕ್ಕೆ ಉದಾಹರಣೆಯಾಗಿ ಕೊಡ್ತೀವಿ ಅಂತ. ಅದು ಕಸಿ ಮಾಡುವುದರಿಂದ ಅದನ್ನು ಸಂತಾನೋತ್ಪತ್ತಿ ಮಾಡಲಾಗಿತ್ತ, ಕ್ಲೋನಿಂಗ್ ವಿಧಾನದಿಂದ ಅದನ್ನು ಜನ್ಮ ನೀಡಲಾಗಿತ್ತ, ಅಂಗಾಂಶ ಕೃಷಿಯಿಂದ ಜನ್ಮ ನೀಡಲಾಗಿತ್ತ, ಅಥವಾ ಹೈಬ್ರಿಡೈಸೇಷನ್ ಮುಖಾಂತರ ಅದನ್ನು ಜನ್ಮ ನೀಡಲಾಗಿತ್ತ ಅಂತ ಇದೆ. ಸೊ ಡಾಲಿ ಏನಿದೆ, ಒಂದು ವಿಜ್ಞಾನ ಲೋಕದಲ್ಲಿ ಅತ್ಯಂತ ಪ್ರಖ್ಯಾತವಾದ ಹೆಸರು. ಇದು ಒಂದು ಜೈವಿಕ ತಂತ್ರಜ್ಞಾನದ ಒಂದು ಅನ್ವಯ ಅಂತ ಹೇಳ್ತೀವಿ. ಸೊ ಜೈವಿಕ ತಂತ್ರಜ್ಞಾನದ ಒಂದು ಅನ್ವಯ ಯಾವುದು ಅಂತ ಬಂದಾಗ ಕ್ಲೋನಿಂಗ್ ಅಂತ ನಾವು ಹೇಳ್ತೀವಿ. ಏನಂತ ಹೇಳ್ತೀವಿ? ಕ್ಲೋನಿಂಗ್. ಸೊ ಕ್ಲೋನಿಂಗ್ ಅಂದರೆ ಒಂದು ಜೀವಿಯ ರೀತಿಯಲ್ಲೇ ಹಲವಾರು ಜೀವಿಗಳನ್ನು ಒಂದು ಉತ್ಪತ್ತಿ ಮಾಡುವಂಥ ತಂತ್ರಜ್ಞಾನ. ಸೊ ಅದಕ್ಕಾಗಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಕ್ಲೋನಿಂಗ್ ಏನಿದೆ ಅಂದರೆ ಸರಿಯಾದ ಉತ್ತರ ಅಂತ ನಾವು ಹೇಳ್ತೀವಿ. ಸೊ ಇದಾದಮೇಲೆ ಮುಂದೆ ನೋಡೋಣ ಪ್ರಶ್ನೆ ನಂಬರ್ 8. ಆನ್ಸರ್ಸನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡ್ತಾ ಹೋಗಿ ನೀವು ಕೂಡ. ಮೊಟ್ಟೆ ಇಡುವ ಪ್ರಾಣಿಗಳನ್ನು ಏನಂತ ಕರಿತೀವಿ ಅಂತ. ಮೊಟ್ಟೆ ಇಡುವ ಪ್ರಾಣಿಗಳಂತ ಬಂದಾಗ ನೋಡಿ, ಸಾಕಷ್ಟು ಪಕ್ಷಿಗಳು ಏನು ಮಾಡ್ತವೆ, ಮೊಟ್ಟೆ ಇಡ್ತವೆ. ಕೆಲವೊಂದು ಪ್ಲಾಟಿಪಸ್ ಅಂತ ಒಂದು ಸಸ್ತನಿ ಇದೆ. ಯಾವುದು? ಪ್ಲಾಟಿಪಸ್ ಅಂತ ಒಂದು ಸಸ್ತನಿ ಇದೆ. ಇದು ಸಸ್ತನಿ ಇದ್ದರೂ ಕೂಡ ಅದೇನು ಮಾಡ್ತದೆ ಅಂದರೆ ಮೊಟ್ಟೆಯನ್ನು ನೀಡುತ್ತೆ ಅಂತ ನಾವು ಹೇಳ್ತೇವೆ. ಸೊ ಒಟ್ಟಾರೆಯಾಗಿ ಮೊಟ್ಟೆ ನೀಡುವಂಥ ಪ್ರಾಣಿಗಳನ್ನು ಏನಂತ ಕರಿತೀವಿ ಅಂತ ಇದೆ. ಆಪ್ಷನ್ ಎ ಜರಾಯುಜ, ಆಪ್ಷನ್ ಬಿ ಅಂಡಜ, ಆಪ್ಷನ್ ಇ ಸಸ್ತನಿ, ಆಪ್ಷನ್ ಇ ಇವುಗಳಲ್ಲಿ ಯಾವುದೂ ಅಲ್ಲ. ಸೊ ಆತ್ಮೀಯ ವಿದ್ಯಾರ್ಥಿಗಳು ಸರಿಯಾದ ಉತ್ತರವನ್ನು ಕೊಡುವಂಥ ಪ್ರಯತ್ನ ಮಾಡಿ. ಸೊ ಈ ಒಂದು ಮೊಟ್ಟೆ ಇಡುವಂಥ ಒಂದು ಜೀವಿಗಳಿಗೆ ಏನಂತ ಕರಿತೀವಿ ಅಂತ ಬಂದರೆ ಆನ್ಸರ್ ಯಾವುದಂದರೆ ಅಂಡಜ ಅಂತ ಹೇಳ್ತೀವಿ. ಅಂಡ ಅಂತಂದರೆ ಅಂಡಜ, ಓವಿ ಪ್ಯಾರಸ್ ಅಂತ ನಾವು ಕರಿತೀವಿ. ಕ್ವಶನ್ ನಂಬರ್ 10. ಓಕೆ, ನಿಮ್ಮ ಆನ್ಸರ್ಸ್ಗಳನ್ನು ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ವಿದ್ಯಾರ್ಥಿಗಳು ಈ ಪ್ರಶ್ನೆಗಳು ಖಂಡಿತವಾಗಿಯೂ ಕೂಡ ನಿಮ್ಮ NMMS ಎಕ್ಸಾಮ್ನಲ್ಲಿ ಬಂದೇ ಬರ್ತವೆ. ಸೊ ಈ ರೀತಿಯ ಒಂದು ಕ್ವಶನ್ಸ್ಗಳು ಇರುವಂಥ ವಿಡಿಯೋಗಳನ್ನು ನೋಡಬೇಕಾದ್ರೆ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಮುಂಬರುವ ದಿನಗಳಲ್ಲಿ ಈ ರೀತಿಯ ಹಲವಾರು ವಿಡಿಯೋಗಳನ್ನು ನಾವು ಎಲ್ಲ ವಿಜ್ಞಾನದಲ್ಲಿ, ಮ್ಯಾಥಮೆಟಿಕ್ಸ್ನಲ್ಲಿ, ಮೆಂಟಲ್ ಅಬಿಲಿಟಿಯಲ್ಲಿ, ಸೋಷಿಯಲ್ ಸೈನ್ಸ್ನಲ್ಲಿ ನಾವು ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ, ಸೊ ಬನ್ನಿ ನೋಡ್ತಾ ಹೋಗೋಣ. ಪ್ರಶ್ನೆ ಏನಿದೆ ಅಂದರೆ ಲಾರ್ವಗಳು ಏನಿದೆ, ಈ ಲಾರ್ವಗಳು ವಯಸ್ಕ ಪ್ರಾಣಿಗಳಾಗಿ ಬದಲಾಗುವ ಪ್ರಕ್ರಿಯೆಯನ್ನು ಏನಂತ ಕರೀತಾರೆ ಅಂತ ಇದೆ. ಸೊ ಅದನ್ನು ಗರ್ಭಧಾರಣೆ ಅಂತ ಕರೀತಾರಾ, ರೂಪಾಂತರ ಅಂತ ಕರೀತಾರಾ, ಬೆಳವಣಿಗೆ ಅಂತ ಕರೀತಾರಾ, ಅಥವಾ ಮಗ್ಗುವಿಕೆ ಅಂತ ಕರೀತಾರಾ ಅಂತ ಇದೆ. ಸೊ ಲಾರ್ವಗಳು ವಯಸ್ಕ ಪ್ರಾಣಿಗಳಾಗಿ ಬದಲಾವಣೆ ಆಗುವಂಥ ಒಂದು ಪ್ರಕ್ರಿಯೆಗೆ ಏನಂತ ಕರೀತಾರೆ ಅಂದರೆ ಸರಿಯಾದ ಉತ್ತರ ರೂಪಾಂತರ ಅಥವಾ ಮೆಟಾಮಾರ್ಫೋಸಿಸ್ ಅಂತ ನಾವು ಕರಿತೀವಿ. ಕ್ವಶನ್ ನಂಬರ್ 11. ಸೊ ಆತ್ಮೀಯ ವಿದ್ಯಾರ್ಥಿಗಳು, ಇಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಜರಾಯುಜ ಅಂದರೆ ನೇರವಾಗಿ ಮರಿ ಹಾಕುವಂಥ ಜೀವಿ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ ಆಗಿ ಮಾನವ ನೋಡಿ, ಮರಿಯನ್ನು ಹಾಕ್ತಾನೆ. ಒಂದು ನಾಯಿ ಇರ್ಬೋದು, ಹುಲಿ ಇರ್ಬೋದು, ನೇರವಾಗಿ ಮರಿ ಹಾಕುವಂಥ ಪ್ರಾಣಿಗಳಿಗೆ ಜರಾಯುಜ ಅಂತ ಕರಿತೀವಿ. ಸೊ ಇದರಲ್ಲಿ ಯಾವುದು ಅಂತ, ಕೋಳಿ ನೋಡಿ ಮೊಟ್ಟೆ ಇಡ್ತದೆ, ಹಾವು ಕೂಡ ಮೊಟ್ಟೆ ಇಡುತ್ತೆ, ನಾಯಿ ಮರಿ ಇಡುತ್ತೆ, ಕಪ್ಪೆ ಮೊಟ್ಟೆ ಇಡುತ್ತೆ. ಸೊ ಅದಕ್ಕಾಗಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಇಲ್ಲಿ ನಾಯಿ ಏನಿದೆ ಅಂದರೆ ಜರಾಯುಜಕ್ಕೆ ಒಂದು ಉದಾಹರಣೆ ಅಂತ ನಾವು ಹೇಳ್ತೇವೆ. ಕ್ವಶನ್ ನಂಬರ್ 12. ಸೊ ಕ್ವಶನ್ ನಂಬರ್ 12 ಏನು ಹೇಳುತ್ತೆ, ಇಲ್ಲಿ ಮಾನವನಲ್ಲಿ ಗರ್ಭಧಾರಣೆಯು ಎಲ್ಲಿ ನಡೀತದೆ ಅಂತ ಇದೆ. ಸೊ ಮಾನವನಲ್ಲಿ ಗರ್ಭಧಾರಣೆ ಅಂದರೆ ಏನು ಅಂದರೆ ಇಲ್ಲಿ ಅಂಡಾಣು ಮತ್ತು ವೀರ್ಯಾಣುಗಳು ಪರಸ್ಪರ ಸಂಯೋಗ ಹೊಂದುವುದನ್ನು ನಾವು ಗರ್ಭಧಾರಣೆ ಅಂತ ಕರಿತೀವಿ. ಅದು ಗರ್ಭಾಶಯದಲ್ಲಿ ನಡೆಯುತ್ತಾ, ಅಂಡನಾಳದಲ್ಲಿ ನಡೆಯುತ್ತಾ, ಅಂಡಾಶಯದಲ್ಲಿ ನಡೆಯುತ್ತಾ, ಅಥವಾ ಯೋನಿಯಲ್ಲಿ ನಡೆಯುತ್ತಾ ಅಂತ ಇದೆ. ಸೊ ಆದ್ಮೇಲೆ ಈ ಒಂದು ಅಂಡಾಣು ಮತ್ತು ವೀರ್ಯಾಣುವಿನ ಸಂಯೋಗ ಎಲ್ಲಿ ನಡೀತದೆ ಅಂತ ಬಂದಾಗ ಇಲ್ಲಿ ಆನ್ಸರ್ಸನ್ನು ಮಾಡುವಂಥ ಪ್ರಯತ್ನ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ. ಸೊ ಇಲ್ಲಿ ಅಂಡನಾಳ ಅಂತ, ಫೆಲೋಪಿಯನ್ ಟ್ಯೂಬ್ ಅಂತ ಹೇಳ್ತೀವಿ. ಸೊ ಫೆಲೋಪಿಯನ್ ಟ್ಯೂಬ್ ಅಂದರೆ ಹೆಂಗಿರುತ್ತೆ ಅಂದರೆ ಇಲ್ಲಿ ಫೆಲೋಪಿಯನ್ ಟ್ಯೂಬ್ ಅಂದರೆ ಹೇಗಿರುತ್ತೆ ಅಂದರೆ ನೋಡಿ, ಇಲ್ಲಿ ಒಂದು ಜೊತೆ ಅಂಡಾಶಯಗಳು ಇರ್ತವೆ. ಈ ರೀತಿ ಅಂಡಾಶಯಗಳಿರುತ್ತೆ ಇಲ್ಲಿ. ಎಸ್, ಸೊ ಇಲ್ಲಿ 2 ಅಂಡಾಶಯಗಳಿರ್ತವೆ. ಈ ಅಂಡಾಶಯಗಳು ಏನಾಗ್ತವೆ ಅಂದರೆ ಈ ರೀತಿಯ ಒಂದು ಗರ್ಭಾಶಯಕ್ಕೆ ಕನೆಕ್ಟ್ ಆಗ್ತಾ ಇರ್ತವೆ. ಸೊ ಈ ಒಂದು ಅಂಡಾಶಯಗಳು ಹೋಗುವಂಥದ್ದು ಫೆಲೋಪಿಯನ್. ಸೊ ಇಲ್ಲಿ ವೀರ್ಯಾಣುಗಳು ಹೋದಾಗ ಈ ರೀತಿ ಚಲಿಸ್ಕೊಂಡು ಈ ಒಂದು ಫೆಲೋಪಿಯನ್ ಟ್ಯೂಬ್ ಅಥವಾ ಅಂಡನಾಳದಲ್ಲಿ ಅವೆರಡುಗಳ ಸಂಯೋಗ ಬಂದು ಅಲ್ಲಿ ಏನಾಗುತ್ತೆ, ಒಂದು ಸಂತಾನೋತ್ಪತ್ತಿ, ರೀಪ್ರೊಡಕ್ಷನ್ ಅಂತ ನಾವೇನು ಹೇಳ್ತೀವಿ, ಅದು ಆಗ್ತದೆ ಅಂತ ಹೇಳ್ತೀವಿ. ಕ್ವಶನ್ ನಂಬರ್ 13. ಸೊ ಕ್ವಶನ್ ನಂಬರ್ 13 ಏನು ಹೇಳುತ್ತೆ, ಸೊ ಆತ್ಮೀಯ ವಿದ್ಯಾರ್ಥಿಗಳು ಪ್ರತಿಯೊಂದು ವಿಡಿಯೋದಲ್ಲಿ ನಾವು 15 ಪ್ರಶ್ನೆಗಳನ್ನು ಮಾತ್ರ ಕೊಡ್ತೀವಿ. ಸೊ 15 ಪ್ರಶ್ನೆಗಳಿಗೆ ಆನ್ಸರ್ಸನ್ನು ಕೊಡಿ. ಜೊತೆಯಲ್ಲಿ ಔಟ್ ಆಫ್ 15 ಎಷ್ಟು ಸ್ಕೋರ್ ಮಾಡಿದ್ದೀರಿ ಅದನ್ನು ಕೂಡ ಮೆನ್ಷನ್ ಮಾಡಿ. ಸೊ ಆತ್ಮೀಯ ವಿದ್ಯಾರ್ಥಿಗಳ ಪ್ರಶ್ನೆ ಏನಿದೆ ಅಂದರೆ ಈಸ್ಟ್ನಲ್ಲಿ ಸಂತಾನೋತ್ಪತ್ತಿ ಹೇಗೆ ನಡೀತದೆ ಅಂತ ಇದೆ.
ಈಸ್ಟ್ ಒಂದು ಶಿಲೀಂಧ್ರ. ಸೊ ಅದರಲ್ಲಿ ದ್ವಿವಿಧಾನ ಮುಖಾಂತರ ಆಗುತ್ತಾ, ಮಗುವಿಕೆ ಮುಖಾಂತರ ಆಗುತ್ತಾ, ಬೀಜಕಗಳ ಒಂದು ಉತ್ಪಾದನೆ ಮುಖಾಂತರ ಆಗುತ್ತಾ, ಅಥವಾ ಪರಾಗಸ್ಪರ್ಶ ಮುಖಾಂತರ ಆಗುತ್ತಾ? ಸೊ ಈಸ್ಟ್ನಲ್ಲಿ ಸಂತಾನೋತ್ಪತ್ತಿ ಹೇಗೆ ನಡೀತದೆ ಅಂತ ನಾವು ಹೇಳ್ತೀವಿ. ಸೊ ಸರಿಯಾದ ಉತ್ತರವನ್ನು ಆನ್ಸರ್ಸ್ ಮಾಡಿ. ಈಸ್ಟ್ ಒಂದು ಶಿಲೀಂಧ್ರ, ಅದರಲ್ಲಿ ನಡೆಯುವಂಥ ಒಂದು ಸಂತಾನೋತ್ಪತ್ತಿ ಯಾವುದು? ಒಂದು ನಿಮಗೆ ಹೇಳಬೇಕಂದ್ರೆ ಅದು ಏನು ಹೇಳ್ತೀವಿ, ಮಗುವಿಕೆ. ಇಲ್ಲಿ ಮಗುಡುವಿಕೆ ಅಂತಾಗಿದೆ, ಮಗುವಿಕೆ ಸರಿಯಾದ ಉತ್ತರ. ಇದೊಂದು ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ನಾವು ಹೇಳ್ತೀವಿ. ಸೊ ಕ್ವಶನ್ ನಂಬರ್ 14. ಸೊ ಕ್ವಶನ್ ನಂಬರ್ 14 ಏನು ಹೇಳುತ್ತೆ ಅಂದರೆ, ಗಂಡು ಲಿಂಗಾಣುಗಳನ್ನು ಏನಂತ ಕರಿತೀವಿ? ಅದನ್ನು ಅಂಡಾಣು ಅಂತ ಕರಿತೀವ, ವೀರ್ಯಾಣು ಅಂತ ಅಥವಾ ಸ್ಪರ್ಮ್ ಅಂತ ಕರಿತೀವ, ಯುಗ್ಮಜ ಅಂತ ಅಥವಾ ಜೈಗೋಟ್ ಅಂತ ಕರಿತೀವ, ಅಥವಾ ಭ್ರೂಣ ಅಥವಾ ಎಂಬ್ರಿಯೋ ಅಂತ ಕರಿತೀವ? ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಗಂಡು ಲಿಂಗಾಣುಗಳನ್ನು ಏನಂತ ಕರಿತೀವಿ ಅಂತ ಪ್ರಶ್ನೆ ಇದೆ. ಸೊ ಆನ್ಸರ್ಸನ್ನು ಕೊಡಿ. ಈಗಾಗಲೇ ನಾವು ಕಳೆದ ಪ್ರಶ್ನೆಗಳಲ್ಲಿ ಡಿಸ್ಕಸ್ ಮಾಡುವಾಗ ಒಂದಿಷ್ಟು ಅದರ ಬಗ್ಗೆ ಕ್ಲೂವನ್ನು ಕೊಟ್ಟಿದ್ವಿ. ಸರಿಯಾದ ಉತ್ತರ ವೀರ್ಯಾಣು ಅಂತ ಹೇಳ್ತೀವಿ. ಸೊ ಕ್ವಶನ್ ನಂಬರ್ 15. ಸೊ ಕ್ವಶನ್ ನಂಬರ್ 15 ಏನು ಹೇಳುತ್ತೆ? ಸೊ ಆತ್ಮೀಯ ವಿದ್ಯಾರ್ಥಿಗಳು, ಇಲ್ಲಿ ಅಂತರ್ಗರ್ಭಧಾರಣೆಯು ಇವುಗಳಲ್ಲಿ ಕಂಡುಬರುತ್ತೆ. ಅಂತರ್ಗರ್ಭಧಾರಣೆ ಅಂದರೆ ಈ ಅಂಡಾಣು ಮತ್ತು ವೀರ್ಯಾಣುಗಳೇನಿದೆ, ಸೊ ಇವುಗಳು ಒಂದು ಹೆಣ್ಣಿನ ದೇಹದ ಒಳಭಾಗದಲ್ಲಿ ನಡೆಯುವಂಥದ್ದು ಕ್ರಿಯೆ. ಸೊ ಅದು ಎಲ್ಲಿ ಕಂಡುಬರುತ್ತೆ ಅಂತ ಒಂದು ಪ್ರಶ್ನೆ. ಸೊ ಮೀನಿನಲ್ಲಿ ನಡೆಯುತ್ತಾ, ಕಪ್ಪೆಯಲ್ಲಿ ನಡೆಯುತ್ತಾ, ನಕ್ಷತ್ರ ಮೀನು, ಮನುಷ್ಯರು. ಸೊ ಮೀನುಗಳು ಮೊಟ್ಟೆ ಇಡ್ತವೆ ನೀರಿನಲ್ಲಿ, ಅದು ಬಾಹ್ಯ ಗರ್ಭಧಾರಣೆ ಕಾರಣ. ಕಪ್ಪೆ ಕೂಡ ಮೊಟ್ಟೆ ಇಡ್ತದೆ, ಅದು ಬಾಹ್ಯ ಗರ್ಭಧಾರಣೆ. ನಕ್ಷತ್ರ ಮೀನು ಕೂಡ ಕಪ್ಪೆ ಇಡುತ್ತೆ, ಅದು ಬಾಹ್ಯ ಗರ್ಭಧಾರಣೆ. ಇನ್ನು ಮನುಷ್ಯರು ಅಂತ ಬಂದಾಗ ವೀರ್ಯಾಣುಗಳು ಒಂದು ಹೆಣ್ಣಿನ ದೇಹದ ಒಳಗಡೆ ಅದೇನಾಗುತ್ತೆ ಅಂದರೆ ಫೆಲೋಪಿಯನ್ ನಾಳದಲ್ಲಿ ಸಂಯೋಗ ಹೊಂದುತ್ತದೆ. ಸೊ ಅದಕ್ಕೆ ಇದನ್ನು ನಾವು ಆಂತರಿಕ ಗರ್ಭಧಾರಣೆ ಅಂತ ಕರಿತೀವಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಸರಿಯಾದ ಉತ್ತರ ಮನುಷ್ಯರು ಅಂತ ಹೇಳಿ. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರತಿಯೊಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ 15 ಪ್ರಶ್ನೆಗಳನ್ನು ಇಟ್ಕೊಂಡು ಬರ್ತೀವಿ. ಸೊ ಖಂಡಿತವಾಗಿ ಈ ಪ್ರಶ್ನೆಗಳನ್ನು ಕೇಳ್ಕೊಂಡು ಆನ್ಸರ್ಸನ್ನು ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಮುಂಬರುವ ಒಂದು ವಿಡಿಯೋದಲ್ಲಿ ಮತ್ತೆ ಪ್ರಮುಖವಾಗಿರುವಂಥ 15 ಪ್ರಶ್ನೆಗಳನ್ನು ಇಟ್ಕೊಂಡು ಬರ್ತೇವೆ. ಒಟ್ಟಾರೆಯಾಗಿ ನಮ್ಮ ಒಂದು ಚಾನಲಿನ ಉದ್ದೇಶ ಏನಂದರೆ, ನೀವು NMMS ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕು ಮತ್ತು ಇಲಾಖೆ ಅಥವಾ ಸರ್ಕಾರದಿಂದ ಬರುವಂಥ ಒಂದು ಸ್ಕಾಲರ್ಶಿಪ್ ನಿಮ್ಮದಾಗಲಿ ಅಂತ ಹೇಳ್ತಾ, ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು. ಜೈ ಹಿಂದ್, ವಂದೇ ಮಾತರಂ.